ದಯವಿಟ್ಟು ಕ್ಷಮಿಸಬೇಕು. ಖುಷಿ ಯಾಕಾಗ್ತದಂದ್ರಿ, ಎಲ್ಲರೂ 90, 94, 97 ಮಾರ್ಕ್ಸ್ ಏನು ಅದೇನು ನಾವು ಸೊಡ್ಡದ ಹುಂಚಿಕಪ್ಪ ನಾನಂಗ ಕಾರಣನೂ ಇದೆ ರೀ. ನಾನು ಕಾರ್ಮಿಕರಿಂದನೇ ಇವತ್ತೇನು ನನ್ನ ಹೆಸರು ಆದ, ನನ್ನ ಪೊಸಿಷನ್ ಆದ್ರೆ ಎಲ್ಲದನ್ನು ಐ ಓ ಎವ್ರಿಥಿಂಗ್ ಟು ಮೈ ವರ್ಕಿಂಗ್ ಕ್ಲಾಸ್. ಸುಮಾರು 42 ವರ್ಷದಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಕರೆದ್ರು ಅಲ್ಲಿ ಪ್ರಾಕ್ಟೀಸ್ ಮಾಡ್ರಿ, ದುಡ್ಡು ಸಾಕಷ್ಟು ಮಾಡಬಹುದು. ಇಲ್ಲ, ನಮ್ಮ ಭಾಗದ ಹೈದರಾಬಾದ್ ಕರ್ನಾಟಕ ಭಾಗದ ಜನರಿಗೆ ನಾವು ಸರ್ವಿಸ್ ಕೊಡೋಣ ಅಂತ ಲೇಟ್ ಅನಂತ್ ಸುಬ್ಬರಾವ್ ಅವರು, MC ನರಸಿಂಹನ್ ಅವರು, ಮತ್ತೆ ಭೂಪತಿ ಅವರು, ಇವರೆಲ್ಲ ಕೆಲವು ಹಿರಿಯ ನಾಯಕರು ಏನಿದ್ದಾರೆ ನಮ್ಮ ಪಾರ್ಟಿದವರೆಲ್ಲ, ಇಲ್ಲ ನೀವು ಇಲ್ಲೇ ಹೋಗಬೇಕು, ಇಲ್ಲಿ ಜನರ, ಇಲ್ಲಿ ಕಾರ್ಮಿಕರ ಬಗ್ಗೆ ಹೋರಾಟ ಮಾಡಬೇಕು, ನೀನು ಇಲ್ಲೇ ಇರಬೇಕು, ಇಲ್ಲಿ ವಕೀಲರ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರು ಇಲ್ಲಿ ಉಳಿಸ್ಕೊಟ್ರು. ಈ ವಿಷಯ ಏನಂತಂದ್ರೆ 94, 97, 98% ನನಗೆ ಆಶ್ಚರ್ಯ ಆಯ್ತು. ಒಬ್ಬ ಕಾರ್ಮಿಕರ ಮಕ್ಕಳು ಇಷ್ಟು ಮಾರ್ಕ್ಸ್ ತಗೊಳ್ಳಿಕ್ಕೆ ಸಾಧ್ಯ ಇದೆನಾ, ಆಶ್ಚರ್ಯ ಅಂತಲ್ರಿ, ಅಷ್ಟು ಖುಷಿ ಆಯ್ತು. ಅದಕ್ಕಾಗಿ ನಾನು ಅವರಿಗೆ ಸೆಕೆಂಡರಿ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರ ಪೇರೆಂಟ್ಸ್ಗೆ, ತಾಯಿ ತಂದೆಯವರಿಗೆ ಫಸ್ಟ್ ಪ್ರೆಫರೆನ್ಸ್ ಕೊಟ್ಟು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅಂತ ಮಕ್ಕಳು ನೀವು ಹೊಡೆದಿರಿ, ದೊಡ್ಡ ಸಾಧು ಏನೋ ಸಣ್ಣ ವಿಷಯ ಅಲ್ರಿ. ಕಾರ್ನಾಗ ಓಡಾಡಬಹುದು, 10 ಅಂತಸ್ತು ಮನೆ ಕಟ್ಟಿಸ್ಬೋದು, 3 ಅಂತಸ್ತು ಮನೆ ಕಟ್ಟಿಸ್ಬೋದು, ಅದು ಮುಖ್ಯ ಅಲ್ಲ. ನೀವೇನು ಬೆಳೆಸಿದಿರಿ, ನಿಮ್ಮ ಮಕ್ಕಳು ನಿಮ್ಗೆ ಅದೇ ಕೋಟ್ಯಾಧೀಶರು, ನಿಮ್ಮ ಮಕ್ಕಳು ಇಷ್ಟು ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದಾರೆ ಅಂತಂದ್ರೆ ಈಸ್ ವೆರಿ ಮಚ್ ಅಪ್ರಿಷಿಯಬಲ್. ಸೆಕೆಂಡರಿ ಕಾಂಟ್ರಿಬ್ಯೂಷನ್ ಅಂದ್ರೆ ಅಭಿನಂದನೆ ಅಂದ್ರೆ ಎಲ್ಲ ನನ್ನ ಯಂಗ್ ಫ್ರೆಂಡ್ಸಿಗೆ, ಯಾರು ನಮ್ಮ ಪುಟಾಣಿಗಳು ಇದ್ದಾರಲ್ಲ, ಅವರಿಗೆ ಸೆಕೆಂಡರಿ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾನು ಪಾಸ್ ಆಗಿದ್ದೆ SLC 3rd ಕ್ಲಾಸ್ ಅಲ್ಲಿ. ನಿಸ್ಸಂಕೋಚವಾಗಿ ನಾನು ಹೇಳ್ತೀನಿ, SLC 3rd ಕ್ಲಾಸ್, PUC ಸೆಕೆಂಡ್ ಇಯರ್, ಡಿಗ್ರಿ ಸೆಕೆಂಡ್. ಅಫ್ಕೋರ್ಸ್ ಲಾದಲ್ಲಿ 3 ವರ್ಷ ಯೂನಿವರ್ಸಿಟಿ ಸೆಕೆಂಡ್ ರ್ಯಾಂಕ್ ಕೊಂಡೆ, ಆಮೇಲೆ ಬೇರೆ. ಬಟ್ SSLC ಅಲ್ಲಿ ಕನ್ನಡ ಮೀಡಿಯಂ ಅಲ್ಲಿ 3rd ಕ್ಲಾಸ್ ಪಾಸ್ ಆಗಿ ಈ ಪೊಸಿಷನ್ ಬಂದು ನಿಂತಿದ್ರೆ ಏನೋ ಸಮಾಜಕ್ಕೆ ಒಂದು ರೆಕಗ್ನಿಷನ್ ಇದೆ, ಸಮಾಜಕ್ಕೆ ಒಂದು ನನ್ನ ಬಗ್ಗೆ ಏನೋ ಒಂದು ರೆಕಗ್ನಿಷನ್ ಇದೆ. ಆ ಕಾರಣಕ್ಕಾಗಿ ನಾ ಹೇಳೋದು, ನನ್ನ ಸೆಲ್ಫ್ ಬೋಸ್ಟಿಂಗ್ ಅಂತ ಹೇಳ್ತಾ ಇಲ್ಲ. ನಾನು ಹೇಳೋದು ಕಾರಣ ಏನಂತಂದ್ರೆ, ನೀವೆಲ್ಲ 80, 90 ಮೇಲೆ 90% ಮೇಲೆ ಅಂದ್ಕೊಂಡಿರಲ್ಲ, ನಿಮ್ಗೆ ಉಜ್ವಲ ಭವಿಷ್ಯ ಇದೆ. ಅದನ್ನ ನಿಮ್ಮ ನಾಲೇಜು, ನಿಮ್ಮ ಶಾಣೆತನ ಎಲ್ಲ ಉಪಯೋಗ ಮಾಡಿ ಸಮಾಜಕ್ಕೆ, ನಿಮ್ಮ ತಂದೆ ತಾಯಿಗಂತೂ ನೀವು ಉಪಯೋಗ ಆಗೇ ಆಗ್ತೀರಿ, ಸಮಾಜಕ್ಕೂ ನಿಮ್ಮ ಕಾಂಟ್ರಿಬ್ಯೂಷನ್ ಕೊಡಬೇಕು. ಸಮಾಜದ ಬಗ್ಗೆ ಕಳಕಳಿ ಇರಬೇಕು. ವರ್ಕಿಂಗ್ ಕ್ಲಾಸ್ ಬಗ್ಗೆ ನಿಮ್ಮ ತಂದೆ ತಾಯಿದವರು ಇಷ್ಟು ಬಡತನದಲ್ಲಿ ಇದ್ರೂ ಕೂಡ ನಿಮ್ಗೆ ಓದಿಸಿ ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದ್ರೆ ಆ ಸಮಾಜಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಏನಪ್ಪ, ನಮ್ಮ ತಂದೆ ತಾಯಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನಪ್ಪ. ಇಷ್ಟು ಮಾರ್ಕ್ಸ್ ತೊಗೊಂಡ್ಬಿಟ್ಟೇನೆ, ನಮ್ಮ ಅಪ್ಪಂದೇನು ಮುಲಾಜಿ ಇಲ್ಲ, ನಾವು ಓದಿ ಆ ಘಮಂಡ ಬರಬಾರ್ದು. ದಯವಿಟ್ಟು ಕಳಕಳಿತಿ ಕೇಳ್ಕೊತೀನಿ ನಿಮ್ಮ ಎಲ್ಲ ಪುಟಾಣಿಗಳಿಗೆ. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಎಷ್ಟು ವರ್ಕರ್ಸ್ ತೊಂದರೆ ಪಟ್ಟಿರ್ತಾರೆ ನಿಮ್ಗೆ ಓದಿಸ್ಬೇಕಂತಂದ್ರೆ ಅದು ನನಗೆ ಕೊಡ್ತು. ನಾನು ನೋಡಿದ್ದೀನಿ. ಯಾಕಂದ್ರೆ ನಮ್ಮಪ್ಪ ಏನು ದೊಡ್ಡ ಆಫೀಸರ್ನು ಇರಲಿಲ್ಲ, ಬಟ್ ಗೌರ್ಮೆಂಟ್ ಸರ್ವೆಂಟ್ ಇದ್ದಾಗ ನಮ್ಗೆ ಓದಿಸ್ಲಿಕ್ಕೆ ಅನುಕೂಲ ಇತ್ತು. ಆದ್ರೂ 3rd ಕ್ಲಾಸಿಗೆ ಪಾಸ್ ಆದಿ ನಾನು. ನೀವೆಲ್ಲರೂ ಯಾರು 3rd ಕ್ಲಾಸಿಗೆ ಇಲ್ಲ, ಎಲ್ಲರೂ 90 ಅಬೋ ಇದ್ದೀರಿ. ಇನ್ನೊಂದ್ಸಲ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದಾದ ನಂತರ ಒಂದು ವಿಷಯ, ನಾನು 60 ವರ್ಷದ ಹಿಂದೆ 6ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ನಾನು ME ಸ್ಕೂಲಲ್ಲಿ ಅವು ಗೆಳೆಯರ ಹಾಡು ಅಂತಂತ ಒಂದಿತ್ತು. ಗೆಳೆಯರ ಹಾಡ, ಮಕ್ಕಳ ಹಾಡು ಅಂತ. ಅದು ಈಗಲೂ ನೆನಪಾದ್ರೆ 50 ವರ್ಷ ಹಿಂದೆ, 50 60 ವರ್ಷ ಆಗಿರ್ಬೋದು. ಈಗ ನನ್ಗೆ 66 ವರ್ಷ ಅಂತಂದ್ರೆ 6ನೇ ಕ್ಲಾಸಲ್ಲಿ ಓದ್ತಾ ಇರುವಾಗ ನಾವು ಗೆಳೆಯರು ಹೃದಯ. ಈಗ ಅವತ್ತು ಓದಿಸ್ಲಿಕ್ಕಿಲ್ಲ ಯಾರಿಗೆ, ನಿಮ್ಮಂತ ಕವನಗಳು ಬರ್ಲಿಕ್ಕಿಲ್ಲ, ಅಂತ ಪದ್ಯಗಳು ಕೊಡಲಿಕ್ಕಿಲ್ಲ. ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸು ಸುಂದರ,
ಹಿಂದೂ ಮುಸ್ಲಿಂ ಕ್ರೈಸ್ತ ಇಸಾಯಿಗೆಲ್ಲ ಭಾರತ ಒಂದೇ ಮಂದಿರ ಅಂತಂತೇಳಿ ಅದು ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಸ್ತ ಇಸಾಯಿಗೆಲ್ಲ ಭಾರತ ಒಂದೇ ಮಂದಿರ ಅಂತಂತ ಹೇಳಿ ಆ ಕವಿತಾ ಯಾರು ಬರೆದು, ನಾನು ಕವಿ ಅಲ್ಲ, ಆದ್ರೆ ಅದು ಇನ್ನೂ ನನಗೆ ನೆನಪಿದೆ. 60 ವರ್ಷ ಹಿಂದೆ ಓದಿದ್ದು ಕೂಡ ನನಗೆ ಅದು ನೆನಪಿದೆ. ಅದನ್ನ ನೀವು ನಿಮ್ಮೆಲ್ಲ ಚಿಕ್ಕ ಮಕ್ಕಳ ಪುಟಾಣಿಗಳು ಇದೀವಿ, ಅದು ಜೀವನದಲ್ಲಿ ನೀವು ಅಳವಡಿಸ್ಕೋಬೇಕು. ಈಗೇನು ಮಹಾವಲ್ಲ ಕೆಡಿಸ್ತಾ ಇದ್ದಾರೆ ಎಲ್ಲರೂ, ಕೆಲ ಜನ ಪೂರಾ ದೇಶಕ್ಕೆ ಛಿದ್ರ ಮಾಡ್ತಾ ಇದ್ದಾರೆ. ಜಾತಿಯಿಂದ ಏನು ಸಾಧಿಸಲಿಕ್ಕಾಗಲ್ಲ. ನೀವು ಓದಿ ಮಾರಿಸ್ಕೊಂಡ್ರಿ ನಿಮ್ಮ ಜಾತಿಯಿಂದ ಅಲ್ಲ, ನಿಮ್ಮ ಇಂಟೆಲಿಜೆನ್ಸ್ ಇಂದ, ನಿಮ್ಮ ನಾಲೆಜ್ ಇಂದ. ನಿಮ್ಮ ತಂದೆ ನಿಮ್ಗೆ ಓದಿಸಿದ್ದು ಜಾತಿಯಿಂದ ಓದಿಸಿಲ್ಲ. ಜಾತಿ ಸಪೋರ್ಟ್ ಬರಲ್ಲ, ಸತ್ತನ್ನು ಯಾರು ಬರಲ್ಲ. ಬರೋದು ನಿಮ್ಮ ಶಾಣೆತನ, ನಿಮ್ಮ ನಾಲೆಜ್, ನಿಮ್ಮ ಇಂಟೆಲಿಜೆನ್ಸ್. ದಟ್ ವಿಲ್ ಬಿ ಕ್ಯಾರಿಂಗ್ ಫಾರ್ವರ್ಡ್. ಪ್ರಪಂಚದಲ್ಲಿ ಇರೋದೇ 4 ಗ್ರೂಪ್, ಬ್ಲಡ್ ಗ್ರೂಪ್. ಯಾವುದೇ ಜಾತಿದವರು ಇರಲಿ, ಅವ್ರಿಗಿರೋದು 4 ಗ್ರೂಪ್. ಇವರೆಲ್ಲ ದೊಡ್ಡ ಮಾತಾಡ್ತಾರಲ್ರಿ, ಜಾತಿ ಹೆಸರು ಕೋಳಿಗಳು, ಜಾತಿಗಳು, ಜಾತಿ ಎಲ್ಲ ಬಿಡೋದು ಜಾತಿ. ಅವ್ರಪ್ಪ ಬಸವೇಶ್ವರ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಬ್ಲಡ್ ಗ್ರೂಪ್ ಯಾವ್ದೊಂದು ಹುಡುಕಾಡ್ಲಿಕ್ಕೆ ಹೋಗ್ತಾರೆ. ನಮ್ಮ ಜಾತಿ ಒಂದು ಬ್ಲಡ್ ಗ್ರೂಪ್ ಅಂತ ಯಾರು ನೋಡಲ್ಲ. ಅವಾಗ ಜಾತಿ ಯಾರಿಗೆ ಬರಲ್ಲ. ಬರ್ತವೇನ್ರಿ? ಯಾರಿಗಾರು ಆನೆಸ್ಟ್ ಹೇಳ್ರಿ, ಯಾರು ಒಬ್ರು. ಕಾರ್ಮಿಕ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಈ ಒಂದು ಎಲ್ಲ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಸೇರಿಕೊಂಡು ಇವತ್ತು ಕನ್ನಡ ಭವನದಲ್ಲಿ ಏನಪ್ಪ ಅಂತಂದರೆ ಕಾರ್ಮಿಕರ ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಸಮಾವೇಶದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ 90% ಅದಕ್ಕಿಂತಲೂ ಹೆಚ್ಚಿಗೆ ತೆಗೆದಿರತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಸನ್ಮಾನ ಮತ್ತು ಧನ ಸಹಾಯವನ್ನು ಕೂಡ ನಾವೊಂದು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೇ ಇವತ್ತು ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕಾರ್ಮಿಕರು ಕೂಡ ರಕ್ತದಾನವನ್ನು ಮಾಡಬೇಕಂತೇಳಿ ನಾವೇನಪ್ಪ ಅಂತಂದರೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಕಾರ್ಮಿಕರ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಕಟ್ಟಡ ಕಾರ್ಮಿಕರು ಭಾಳಷ್ಟು ಅನಾರೋಗ್ಯ ಹಾಗೂ ಇತರ ಒಂದು ಪ್ರಾಬ್ಲಮ್ಗಳನ್ನು ಅನುಭವಿಸ್ತಾ ಇರೋದರಿಂದ ಅವರ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೇ ಕಾರ್ಮಿಕರಿಗೆ ಮದುವೆ ಸಹಾಯಧನದ ಒಂದು ಅರ್ಜಿಯನ್ನು ಅವರು ಹಾಕಿರ್ತಕ್ಕಂಥದ್ದು ಸ್ಯಾಂಕ್ಷನ್ ಆರ್ಡರ್ ಕೊಡ್ತಾಯಿದ್ದೀವಿ. ಹಾಗೆ ಹೆರಿಗೆ ಸಹಾಯಧನ, ಅಪಘಾತ ಪರಿಹಾರಧನ ಹಾಗೂ ಮೃತರಾಗಿರ್ತಕ್ಕಂಥವರಿಗೆ ಅನುಗ್ರಹ ರಾಶಿ ಅದೂ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಎಲ್ಲ ರೀತಿಯಿಂದ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ತಿಳಿಸಲಿಕ್ಕೆ ಇವತ್ತು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾಗಿರ್ತಕ್ಕಂಥ ಶರಣಪ್ಪ ಹಳಿಮನಿ ಸಾಹೇಬರು ಬಂದಿದ್ದಾರೆ. ಅದೇ ರೀತಿಯಾಗಿ ಕಟ್ಟಡ ಕಾರ್ಮಿಕರ ಮಂಡಳಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಕಟ್ಟಿ ಸಂಗಾವಿಯವರು, ಅಶೋಕ್ ಗೂಳಿಯವರು, ಕಾಮ್ರೇಡ್ ಪ್ರಭುದೇವ್ ಯಳಸಂಗಿಯವರು ಕೂಡ ಎಲ್ಲ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಸ್ಥಳೀಯವಾಗಿ ಎಲ್ಲ ಸಂಘಟನೆಗಳನ್ನು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೇವೆ. ಹಾಂ, ಈಗ ಬಹುಮಾನ ಅಂತಂದರೆ 90ಗಿನ್ನ ಹೆಚ್ಚಿಗೆ ಪ್ರಶಸ್ತಿ ಇದು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆಲ್ಲರಿಗೆ ನಾವು ಕರೆ ಮಾಡಿದ್ದೀವಿ. ಎಲ್ಲ ಬಂದಿದ್ದರು. ಅದರಲ್ಲಿ ಹೆಚ್ಚಿಗೆ ಯಾರು ಪರ್ಸೆಂಟೇಜ್ ತೊಗೊಂಡ್ರ ಅಂಥ ಮಕ್ಕಳಿಗೆ ಏನಪ್ಪ ಅಂತಂದರೆ ನಾವು ಧನ ಸಹಾಯವನ್ನು ಕೂಡ ಮಾಡಿದ್ದೀವಿ. ಈ ಬರೀ ಕೆಲವೊಂದು ಮಕ್ಕಳಿಗೆ ಧನ ಸಹಾಯ ಇಲ್ಲ ಅಂತಲ್ಲ, ಅವರಿಗೂ ಕೂಡ ಕಾರ್ಮಿಕ ಇಲಾಖೆಯಿಂದ ನಾವೇ JCTO ನೇತೃತ್ವದಲ್ಲಿ ಆ ಮಕ್ಕಳು ಫೋನ್ ನಂಬರ್ ನಮ್ಮ ಹತ್ರ ಇವೆ, ಅವ್ರದ್ದೆಲ್ಲ ಡಾಟಾ ನಮ್ಮ ಹತ್ರ ಇದೆ. ಅವರಿಗೆ ಕರೆಸಿ ಕಾರ್ಮಿಕ ಇಲಾಖೆಯಲ್ಲಿಂದ ಏನಪ್ಪ ಅಂತಂದರೆ ಅವರಿಗೆ ಬಹುಮಾನವನ್ನು ಹಾಗೂ ಅವರಿಗೆ ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈಗ ತಾನೇ ಸದ್ಯ ನಾನು ಕಾರ್ಮಿಕ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೀನಿ. ಜೂನ್ ತಿಂಗಳಲ್ಲಿ ಅದು ಕೂಡ ನಾವು ಉಳಿದ ಎಲ್ಲ ಮಕ್ಕಳಿಗೆ ಸಂಪೂರ್ಣ ಮಾಡ್ತೀವಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಮಾಳ್ಗೆ ಅಂತ ಹೇಳ್ಬಿಟ್ಟು ಕಟ್ಟಡ ಕಾರ್ಮಿಕ ಜಂಟಿ ಸಮನ್ವಯ ಸಮಿತಿಯ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು, ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಒಕ್ಕೂಟ, ಕಲಬುರಗಿ ಜಿಲ್ಲೆ. ಅಶೋಕ್ ಗೂಳಿ, ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, INTUC. ಈಗ ಇವತ್ತು ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದೇನಂತಂದರೆ, ಕಾರ್ಮಿಕರು ಈ ಒಂದು 1886ರಲ್ಲಿ ಚಿಕಾಗೋ ನಗರದಲ್ಲಿ ಅವತ್ತಿನ ದಿವಸ ಈ ಹೋರಾಟ ನಡೀತದೆ. ಆ ಹೋರಾಟದಲ್ಲಿ ಅನೇಕ ಜನರು ಕಾರ್ಮಿಕರು ಹತರಾಗ್ತಾರೆ. ಅವರ ಒಂದು ನೆನಪಿಗಾಗಿ
ಆ ಒಂದು ಅವರ ತೊಟ್ಟಂಥ ಬಿಳಿ ಬಟ್ಟೆ ಕೆಂಪಾಗ್ತದೆ, ರಕ್ತದಲ್ಲಿ ಮುಳುಗ್ತದೆ. ಅದಕ್ಕೆ ಆ ನೆನಪಿಗಾಗಿ ಇವತ್ತಿನ ದಿವಸ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. 1887ರಿಂದ ಈಗ 140 ವರ್ಷದ ಈ ಒಂದು ದಿನಾಚರಣೆ ನಾವು ಆಚರಣೆ ಮಾಡ್ತಾಯಿದ್ವಿ. ಈ ಒಂದು ಕಾರ್ಮಿಕರ ದಿನಾಚರಣೆ ಅಂದರೆ ನಾವು ಕೇಳಬಹುದು, ಕಾರ್ಮಿಕರ ದಿನಾಚರಣೆ ಇದಕ್ಕಿಂತ ಮೊದಲು ಆಗಿಲ್ಲೇನು, ಹೋರಾಟ ಆಗಿಲ್ಲೇನು, 1887ಕ್ಕಿಂತ ಮುಂಚೆ ಅವಾಗ ಕಾರ್ಮಿಕರು ಇರಲಿಲ್ಲೇನು ಅಂತ ನೀವು ಕೇಳಬಹುದು. ಕಾರ್ಮಿಕರು ಇದ್ದರು, ಅವಾಗಲೂ ಕೂಡ ಕಾರ್ಮಿಕರಿದ್ದರು, ಅವಾಗ ಕೂಡ ಇದಾಗಿದೆ. ನಾವು ನಮ್ಮದೇ ಕರ್ನಾಟಕದ ಆದಂಥ 12ನೇ ಶತಮಾನದಲ್ಲಿ ನಾವು ತೆಗೆದುಕೊಂಡಾಗ ಅಲ್ಲಿ ಅನೇಕ ಜನರು ಕಲ್ಯಾಣ ಕ್ರಾಂತಿ ಏನಾಯ್ತಲ್ಲ, ಅಲ್ಲಿ ಎಲ್ಲರೂ ದುಡಿಯೋ ವರ್ಗದವರಿದ್ದರು. ಅಲ್ಲಿ ಮೊಳಿಗೆ ಮಾರಯ್ಯ ಇದ್ದ, ಐದಕ್ಕೆ ಲಕ್ಕಮ್ಮ ಇದ್ದರು, ಕಸ ಗುಡಿಸುವಂಥ ಸಾವಿತ್ರಿ ಇದ್ದರು. ಈಗ ಅನೇಕ ಜನರು ಈ ಒಂದು ಹೋರಾಟದಿಂದಲೇ ಅವರು ಮೇಲೆ ಬಂದಂಥವ್ರು. ಇವತ್ತಿನ ದಿವಸ ಅವರು ಬರೆದಂಥ ವಚನಗಳು ಇವತ್ತಿಗೆ ಯಾವ ಯೂನಿವರ್ಸಿಟಿನಲ್ಲೂ ಕೂಡ ಅದರ ಸರಸಮಾನ ಇಲ್ಲ. ಅಂಥ ವಚನಗಳನ್ನು ಬರೆದು ನಮ್ಮ ದೇಶಕ್ಕೆ, ನಮ್ಮ ಜನತೆಗೆ ಮಾದರಿಯಾಗಿದ್ದಾರೆ. ಅವರೆಲ್ಲರೂ ಕಾರ್ಮಿಕರೇ. ಇವತ್ತಿನ ಆ ಕಾರ್ಮಿಕರನ್ನು ನಾವು ನೆನೆಸ್ಕೊಂಡಾಗ ಒಂದು ಕಸ ಗುಡಿಸುವಂಥ ಇವರೇನು ಇದು ಸಾವಿತ್ರಿ ಅವರೇನು ಹೇಳಿದರು, ಇವತ್ತು ನಮ್ಮ ಕಾಯಕವೇ ಕೈಲಾಸ, ನಾವು ಕೆಲಸ ಮಾಡಬೇಕು, ನಾವು ದುಡಿಬೇಕು, ದುಡಿದೆ ಅಂದರೆ ನಮ್ಮ ಜೀವನ. ಇದೇ ಕಾರ್ಮಿಕರು ಒಂದು ಜೀವನ. ನಾವು ಆಸೆ ಪಡಬಾರ್ದು, ಹೆಚ್ಚಿನ ಒಂದು ದುಡ್ಡು ಸಂಗ್ರಹ ಮಾಡಬಾರ್ದು, ನಾವು ಕರೆಕ್ಟಾಗಿ ದುಡ್ಡಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು, ಅಥವಾ ಅದೇ ರೀತಿಯಾಗಿ ದಾಸೋಹ ಮಾಡಬೇಕು ಅನ್ನುವಂಥ ನಿಲುವಿನಲ್ಲಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಅಂಥ ಒಂದು ಜನರ ಒಂದು ಜೀವನವನ್ನು ನಾವು ಅನುಸರಿಸಿದ್ದಾದಲ್ಲಿ ನಮ್ಮ ಕಾರ್ಮಿಕರ ಜೀವನ ಉದ್ಧಾರ ಆಗ್ತದೆ. ಆದರೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರದಲ್ಲಿರುವಂಥ ಕೆಲವು ಕಾರ್ಮಿಕರಿಗೆ ವಿರೋಧವಾದಂಥ ಒಂದು ಕಾಯ್ದೆಗಳು ನಮಗೆ ಬಂದಿವೆ. ಅದರಿಂದ ಕಾರ್ಮಿಕರು ಭಾಳ ಹತರಾಗಿದ್ದಾರೆ. ಅಂತಹ ಕಾರ್ಮಿಕರ ಈ ಒಂದು ದುಡಿಯುವ ವರ್ಗಕ್ಕೆ ಮೊದಲ 24 ತಾಸದಲ್ಲಿ ಈಗ 12 ತಾಸು ಕೆಲಸ ಮಾಡಬೇಕು, 12 ತಾಸು ಮಲ್ಲಿ. ಹಾಗಂದ್ರೆ ಏನು? ಮೊದಲು ಈಗ ಇದೇ ಒಂದು ಕಾರ್ಮಿಕ ಇಲಾಖೆಯಲ್ಲಿ 8 ತಾಸು ಕೆಲಸ ಮಾಡಬೇಕು, 8 ತಾಸು ರೆಸ್ಟು, 8 ತಾಸು ಅವನ ಮದುವೆ ಒಂದು ಸಂಸಾರದಲ್ಲಿ ಎಲ್ಲ ಜೀವನ ಕಳಿಬೇಕು ಅನ್ನೋದಂತೂ ಒಂದು ದೃಷ್ಟಿಯಿಂದ ಈ ಥರ ಒಂದು ಮಾಡಿದ್ರು. ಆದರೆ ಇವತ್ತಿನ ದಿವಸ ಅದ್ರ ಜೊತೆಗೆ ಏನಾಗ್ತಾಯಿದೆ ಅಂತಂದರೆ, ಈಗ ಮಿನಿಮಮ್ ವೇಜಸ್ ಆ್ಯಕ್ಟು ಕೂಡ ತೆಗೆದುಹಾಕ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರ. ಇವೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಕಾರ್ಮಿಕರ ಬಗ್ಗೆ ಭಾಳಷ್ಟು ಚಿಂತಾಜನಕವಾದ ಸ್ಥಿತಿ ಇದೆ. ಅದರ ಬಗ್ಗೆ ನಾವು ಮೇ ದಿನಾಚರಣೆಯನ್ನು ನಾವು ಆಚರಣೆ ಮಾಡಲು ಬಹುತ ಅರ್ಥಗರ್ಭಿತವಾಗಿ ಆಚರಣೆ ಮಾಡೋದು. ಅದ್ರ ಜೊತೆಗೆ ಇವತ್ತಿನ ದಿವಸ ಈ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಕಾರ್ಮಿಕರ ಮಕ್ಕಳಿಗೆ ನಾವು ಯಾರು 90% ಮತ್ತು ಮೇಲೆ ಒಂದು ಮಾರ್ಕ್ಸ್ಗಳನ್ನು ಪಡೆದಿದ್ದಾರೆ ಅಂಥವ್ರಿಗೆಲ್ಲರಿಗೂ 1st, 2nd ಮತ್ತು 3rd ಅವರಿಗೆಲ್ಲರಿಗೂ ಪ್ರೋತ್ಸಾಹಧನವಾಗಿ ಮತ್ತು ಅವರಿಗೆ ಪ್ರೋತ್ಸಾಹಕವಾಗಿ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಆ ಎಲ್ಲ ಕಾರ್ಮಿಕರ ಮಕ್ಕಳಿಗೂ ಕೂಡ ಇವತ್ತಿನ ದಿವಸ ಅವರಿಗೆ ಒಂದು ಹೆಚ್ಚಿನ ಶಕ್ತಿ, ಒಂದು ಹೆಚ್ಚಿನ ಅವರಿಗೆ ಎನರ್ಜಿ ಸಿಗಲಿ ಅನ್ನುವಂಥ ಮಾತಿನೊಂದಿಗೆ ನಾನು ಇವತ್ತಿನ ದಿವಸ ಈ ಒಂದು ಕಾರ್ಮಿಕರ ದಿನಾಚರಣೆಗೆ ಜಯವಾಗಲಿ, ಕಾರ್ಮಿಕರ ಐಕ್ಯತೆಗೆ ಜಯವಾಗಲಿ ಅನ್ನೋ ಹೇಳೋ ಜೊತೆಗೆ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅಶೋಕ್ ಗೂಳಿ, ನಾನು ಜಿಲ್ಲಾ ಅಧ್ಯಕ್ಷರು INTUC ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ INTUC. ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆ ನಾವು ಈ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಈ ದೇಶದಲ್ಲಿರ್ತಕ್ಕಂಥ ದುಡಿಯೋ ಜನ, ಯಾವ ಶ್ರಮಜೀವಿಗಳು ಈ ದೇಶವನ್ನು ಕಟ್ಟಿದ್ದಾರೆ, ಆ ದೇಶವನ್ನು ಕಟ್ಟಿದಂಥ ಶ್ರಮಜೀವಿಗಳಿಗೆ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು, ದುಡಿಯೋ ವರ್ಗಕ್ಕೆ ನ್ಯಾಯ ಸಿಗಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಪ್ರಪ್ರಥಮ ಬಾರಿಗೆ ಕಾಯಕ ಜೀವಿಗಳ ಒಂದು ಕಲ್ಪನೆ ಇರುವಂಥ ಕಾರ್ಮಿಕ ಇದನ್ನು ಕಟ್ಟಿದರು. ಆ ಶ್ರಮಜೀವಿಗಳ ಅನುಭವ ಮಂಟಪವನ್ನು ಕಟ್ಟಿದರು. ಅವತ್ತಿನ ಬಸವಣ್ಣನವರ ಕಟ್ಟಿದಂಥ ಅನುಭವ ಮಂಟಪ ಕಾಯಕ ಜೀವಿಗಳ ಒಂದು ಶ್ರಮಜೀವಿಗಳಿಗೆ ಕೊಟ್ಟಂಥ ಬೆಲೆ ಇವತ್ತು ಈ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮ ದುಡಿಯೋ ವರ್ಗಕ್ಕೆ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಇವತ್ತು 8 ಗಂಟೆ ಇರ್ತಕ್ಕಂಥ ಸುಮಾರು ಕಾರ್ಮಿಕರ ತ್ಯಾಗ ಬಲಿದಾನದಿಂದ ಪಡೆದಂಥ ನ್ಯಾಯ, 8 ಗಂಟೆ ಏನು ಡ್ಯೂಟಿ ಇತ್ತು, 8 ಗಂಟೆ ಕೆಲಸದ ಅವಧಿ ಇತ್ತು, ಇವತ್ತಿನ ಸರ್ಕಾರಗಳು ಆ 8 ಗಂಟೆ ತೆಗೆದು 12 ಗಂಟೆ ಇವತ್ತೇನಂದ್ರೆ ಆ ಕೆಲಸದ ಅವಧಿಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇದು ಕಾರ್ಮಿಕರಿಗೆ ಒಂದು ಬಹಳ ದೊಡ್ಡ ಆಘಾತವನ್ನು ತಂದಿರತಕ್ಕಂಥದ್ದು. ಕೂಡಲೇ
4 ಕೋಡ್ಗಳ ಹೆಸರಿನ ಮೇಲೆ ಕಾರ್ಮಿಕರ ಮೇಲೆ ಶೋಷಣೆ ನಡೀತಕ್ಕಂಥದ್ದು, ಅದನ್ನು ವಾಪಸ್ ತಕ್ಕೋಬೇಕು ಅಂತೇಳಿ ನಾವು ಏನದಂದ್ರೆ ಆಗ್ರಹ ಪಡಿಸ್ತಿದ್ದೀವಿ. ಅದಕ್ಕೆ ಕರ್ನಾಟಕದಲ್ಲಿ ಕೂಡ ಈ ರಾಜ್ಯ ಸರ್ಕಾರ ಅಂಥ ಕಾನೂನು ತರಬಾರ್ದು. ಕಾರ್ಮಿಕರಿಗೆ ಪೂರಕವಾದಂಥ, ಶ್ರಮಜೀವಿಗಳಿಗೆ ಪೂರಕವಾದಂಥ ಕಾನೂನುಗಳನ್ನು, ಕಾಯ್ದೆಗಳನ್ನು ತರಬೇಕು. 8 ಗಂಟೆ ಡ್ಯೂಟಿ, ಅವರಿಗೆ ಮಿನಿಮಮ್ ವೇಜಸ್, ಕನಿಷ್ಠ ವೇತನ ಕಾಯ್ದೆ ಜಾರಿಗೆ ತರಬೇಕು. ಇವತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಬೇಕು. ಮತ್ತು ಬಿಸಿಲಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಕೊಡಬೇಕು. ಮತ್ತು ಅವರಿಗೆ ಯಾವ ನೆರಳು ಇಲ್ಲ. ಎಲ್ಲರೂ ಮನೆ ಕಟ್ತಾರ, ಬಿಲ್ಡಿಂಗ್ ಕಟ್ತಾರ, ಮಾಲ್ಗಳನ್ನು ಕಟ್ತಾರ. ಆ ಜನಕ್ಕೆ ಇವತ್ತೇನಂದ್ರೆ ಬೆವರು ಸುರಿಸಿ ದುಡಿತಕ್ಕಂಥ ಕೂಲಿ ಕಟ್ಟಡ ಕಾರ್ಮಿಕರಿಗೆ ಮನೆಗಳು ಕೊಡಬೇಕು ಅಂತಕ್ಕಂಥದ್ದು, ಪೆನ್ಷನ್ ಕೊಡಬೇಕಂತಕ್ಕಂಥದ್ದು, ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಇವತ್ತು ಕಾರ್ಮಿಕ ಮೇ ದಿನಾಚರಣೆ ಅಂಗವಾಗಿ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು 10 ಒತ್ತಾಯಗಳನ್ನು ಮಾಡ್ತಾಯಿದ್ದೀವಿ. ಕಾರ್ಮಿಕರಿಗೆ 10 ಬೇಡಿಕೆಗಳನ್ನಿಟ್ಟು ಈ ಸರ್ಕಾರ ಕಾರ್ಮಿಕರಿಗೆ ಹೊಸ ಕಾನೂನುಗಳನ್ನು ಇವತ್ತಿನದ ರದ್ದುಪಡಿಸಿ ಹಿಂದೆ ಇರುವಂಥ ಕಾನೂನುಗಳನ್ನು ಜಾರಿಯಲ್ಲಿ ಇರಬೇಕು. ಆ ಕಾರ್ಮಿಕರಿಗೆ ಕಾಯ್ದೆಗಳ ಅಡಿಯಲ್ಲಿ ಅವರಿಗೆ 10 ಕಾನೂನುಗಳನ್ನು ಜಾರಿಗೆ ತಂದು ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಂತೇಳಿ ನಾವು ಇವತ್ತಿನ ದಿನ ಒತ್ತಾಯಪಡಿಸ್ತೀವಿ. ಶಂಕರ್ ಕಟ್ಟಿ ಸಂಗಾವಿ, NCL ಜಿಲ್ಲಾ ರಾಜ್ಯ ಉಪಾಧ್ಯಕ್ಷರು, ಮಂಡಳಿಯ ಮಾಜಿ ಸದಸ್ಯರು. ನನ್ನ ಕಟ್ಟಡ ಕಾರ್ಮಿಕ ಬಂಧುಗಳಿಗೆ ಧನ್ಯವಾದಗಳೊಂದಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರಿಗೆ ತಂದಿರತಕ್ಕಂಥ ಈ ಕಾಯ್ದೆಗಳನ್ನು ಹಿಂಪಡೆದೇ ಹೋದಲ್ಲಿ ನಾವುಗಳು ಇವತ್ತೇನು ಮೇ ದಿನಾಚರಣೆ ಅಂಗವಾಗಿ ನಾನು ಏನು ಹೇಳಿ ಬಯಸ್ತೀನಪ್ಪ ಅಂತಂದ್ರೆ, ಇವತ್ತು ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಸುತ್ತಾ ಇವತ್ತೇನು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಪಾಯದಲ್ಲಿ ಇವತ್ತು ಕರ್ನಾಟಕದಂಥ ಆಡಳಿತ ಮಾಡ್ತಕ್ಕಂಥ ಶಾಸಕರು, ಸಚಿವರು ಮತ್ತು ಏನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತೇನು ಗೊತ್ತಾನೋ ಈ ಒಂದು ಕಾಯ್ದೆ ತಂದಾರ. ಈ ಕಾಯ್ದೆ ಏನಪ್ಪ ಅಂತಂದ್ರೆ ಹಿಂಪಡಿಬೇಕು. ಒಂದು ವೇಳೆ ಹಿಂಪಡೆಯದೆ ಹೋದಲ್ಲಿ ಇವತ್ತು ಕಾರ್ಮಿಕರ ಹೋರಾಟ ಉಗ್ರ ಸ್ವರೂಪ ತಾಳ್ತಾನಂತಕ್ಕ ಮಾತನ್ನು ಕೂಡ ಇವತ್ತು ನಾನು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಹೇಳಬೇಕಾಗ್ತದೆ. ಮತ್ತು ಅದನ್ನಲ್ಲದೇ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕಾರ್ಮಿಕರಿಗೆ 8 ಗಂಟೆ ಇರತಕ್ಕಂಥ ಸಮಯವನ್ನಪ್ಪ ಅಂತಂದ್ರೆ ತೆಗೆದುಹಾಕಿ 12 ಗಂಟೆಗಳ ಕಾಲ ನಿಗದಿ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತದೆ. ಅದಕ್ಕೆ ನಾವು ಖಂಡನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅನ್ನೋಂತಕ್ಕ ಮಾತನ್ನು ಹೇಳಬೇಕಾಗ್ತದೆ. ಮತ್ತು ಅದರ ಜೊತೆಗೇ ಇವತ್ತೇನು ಈ ಒಂದು ಕಾರ್ಮಿಕ ದಿನಾಚರಣೆ ಒಂದು ಹಗುರ ಆಗಿರ್ತಕ್ಕಂಥ ದಿನಾಚರಣೆ ಅಲ್ಲ. ಇವತ್ತು ಈ ದೇಶದಾಗ ಮತ್ತು ಈ ಏನು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರು, ಸಚಿವರಿಗೆ ನಾನು ಏನು ಹೇಳ ಬಯಸ್ತೀನಪ್ಪ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಸವಲತ್ತು ಕೂಡ ನೀವು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿಲ್ಲ. ಇಲ್ಲ ಸಲ್ಲದ ಕಾನೂನುಗಳು ತೊಗೊಂಬರ್ತೀರಿ, ಇಲ್ಲ ಸಲ್ಲದ ಕಾಯ್ದೆಗಳನ್ನು ತೊಗೊಂಬರ್ತೀರಿ. ನಾವು ದುಡಿತಕ್ಕಂಥ ವರ್ಗಗಳಿಗೆ ಏನಪ್ಪ ಅಂತಂದ್ರೆ ಮಣ್ಣು ಮುಗಿಸ್ತಕ್ಕಂಥ ಕೆಲಸ ಮಾಡ್ಲಾಕತ್ತೀರಿ. ಆದರೆ ಒಂದಾನ ದಿನ ಏನಪ್ಪ ಅಂತಂದ್ರೆ ನಾವೇನಾದರೂ ಕಟ್ಟಡ ಕಾರ್ಮಿಕರ ಎಚ್ಚೆತ್ತು ಹೋರಾಟಕ್ಕೆ ನಿಂತರೆ ತಾವು ಅದಕ್ಕೆ ಮಣಿಬೇಕಾಗ್ತಾನೆ ಮಾತು ಹೇಳ್ಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಇವತ್ತು ನಾನು ಏನು ಈ ಒಂದು ಮೇ ದಿನಾಚರಣೆ ಅಂಗವಾಗಿ ಇವತ್ತು ಕನ್ನಡ ಭವನದಲ್ಲಿ ಮಾತಾಡೋಕ್ಕೆ ಏನಾಗುತ್ತೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅದರ ಜೊತೆಗೇ ಇವತ್ತು ನಾನು ಈ ಒಂದು ಸಂದರ್ಭದಲ್ಲಿ ಕಾಂತಪ್ಪ ಕಲ್ಲೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕಟ್ಟಡ ಕಾರ್ಮಿಕ ಸಂಘ, NCL.